ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ರೈಲ್ವೆ ಇಲಾಖೆಯಿಂದ ಭಾರತೀಯ ರೈಲ್ವೆ ಇಲಾಖೆಯಿಂದ ಅತಿ ದೊಡ್ಡ ನೇಮಕಾತಿ ನಡೀತಾ ಇದೆ. ಸುಮಾರು 1,30,000 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹತ್ತತ್ರ 3 ಲಕ್ಷ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುಂಬರುವ 2 ವರ್ಷಗಳಲ್ಲಿ ನಡೀತಿದೆ. ಅದರಲ್ಲಿ ಮೊದಲ ಹಂತದಲ್ಲಿ 1,30,000 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಅದರ ಬಗ್ಗೆ ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದರ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ, ಯಾವಾಗ ರಿಜಿಸ್ಟ್ರೇಷನ್ ಕಾಲ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, NTPC ಅಂತ ಕರಿತೀವಿ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗಳು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್, ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರಿ, ಇವು 3 ಕ್ಯಾಟಗರಿಯಿಂದ 30,000 ಹುದ್ದೆಗಳು ಖಾಲಿ ಇದೆ. ಈ 30,000 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಅದೇ ರೀತಿ ಲೆವೆಲ್ 1 ಪೋಸ್ಟ್ಗಳಿಗೆ 1 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಇದಕ್ಕೆ ಕೂಡ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಯಾವ್ಯಾವ ಹುದ್ದೆಗಳಿರುತ್ತೆ ನೋಡೋಣ. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ NTPCಯಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರೈನಿ ಕ್ಲರ್ಕ್, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್, ಗೂಡ್ಸ್ ಗಾರ್ಡ್, ಸೀನಿಯರ್ ಕಮರ್ಷಿಯಲ್ ಕ್ಲರ್ಕ್ ಟಿಕೆಟ್ ಕ್ಲರ್ಕು ಕಮ್ ಟಿಕೆಟ್ ಕ್ಲರ್ಕು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಕಮರ್ಷಿಯಲ್ ಅಪ್ರೆಂಟಿಸ್ ಹಾಗೆ ಸ್ಟೇಷನ್ ಮಾಸ್ಟರ್. ಇಷ್ಟು ಹುದ್ದೆಗಳು NTPCಯಲ್ಲಿ ಕಂಡುಬರ್ತವೆ. ಇದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗೋದು ಅಧಿಕೃತವಾದಂಥ ವೆಬ್ಸೈಟ್ಗಳಲ್ಲಿ ಫೆಬ್ರವರಿ 28ರಿಂದ. CE1 2019 ಅಂತ ನೀವು ಕಾಣ್ಬೋದು. RRB CE1 2019 ಫೆಬ್ರವರಿ 28ರಿಂದ NTPCಯ ಈ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಎರಡನೆಯದು ಪ್ಯಾರಾಮೆಡಿಕಲ್ ಸ್ಟಾಫ್. ಅದರಲ್ಲಿ ಸ್ಟಾಫ್ ನರ್ಸ್, ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್, ಫಾರ್ಮಸಿಸ್ಟ್, ECG ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್, ಲ್ಯಾಬ್ ಸೂಪರ್ಡೆಂಟ್, ಈ ಹುದ್ದೆಗಳಿಗೆಲ್ಲ ನೀವು ಮಾರ್ಚ್ 4ನೇ ತಾರೀಕಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. CEN 02 2019. ಇನ್ನು ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರಿ ಯಾವ್ಯಾವುದು ಅಂತ ನೋಡೋದಾದರೆ, ಸ್ಟೀನೋಗ್ರಾಫರ್, ಚೀಫ್ ಲಾ ಅಸಿಸ್ಟೆಂಟ್, ಜೂನಿಯರ್ ಟ್ರಾನ್ಸ್ಲೇಟರ್, ಈ ಹುದ್ದೆಗಳಿಗೆ ನೀವು ಮಾರ್ಚ್ 8ರಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. RRB CEN 03 2019. ಲೆವೆಲ್ 1 ಪೋಸ್ಟ್ಗಳು ಯಾವ್ಯಾವುದು ಅಂತ ನೋಡೋದಾದರೆ, ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4, ಹೆಲ್ಪರ್ ಅಸಿಸ್ಟೆಂಟ್ ಇನ್ ವೇರಿಯಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಎಲೆಕ್ಟ್ರಿಕಲ್ ಇರ್ಬೋದು, ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಅಥವಾ ST ಡಿಪಾರ್ಟ್ಮೆಂಟು. ಅದನ್ನು ಹೊರತುಪಡಿಸಿ ಅಸಿಸ್ಟೆಂಟ್ ಪಾಯಿಂಟ್ಸ್ ಮ್ಯಾನ್ ಆ್ಯಂಡ್ ಲೆವೆಲ್ 1 ಪೋಸ್ಟಸ್ ಇನ್ ಅದರ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಹುದ್ದೆಗಳಿಗೆ ನೀವು ಮಾರ್ಚ್ 12ನೇ ತಾರೀಕಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. RRC 01 2019 ಅನ್ನೋ ಒಂದು ನೋಟಿಫಿಕೇಷನ್ ನಿಮ್ಮ ಅಧಿಕೃತವಾದ ವೆಬ್ಸೈಟ್ಗಳಲ್ಲಿ ಪ್ರಕಟ ಆಗುತ್ತೆ. ಬೆಂಗಳೂರಿನ ವೆಬ್ಸೈಟ್ rrbnc.gov.nic.in ನೀವು ಬಳಸಿರ್ತೀರ. ಅದರಲ್ಲಿ ನಾಳೆಯಿಂದ ಫೆಬ್ರವರಿ 28ನೇ ತಾರೀಕಿಂದ ನೀವು NTPC ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಪ್ಯಾರಾಮೆಡಿಕಲ್ ಸ್ಟಾಫ್ಗೆ ನೀವು 4ನೇ ಮಾರ್ಚಿಂದ ಅರ್ಜಿಯನ್ನು ಸಲ್ಲಿಸಿದ್ರೆ, ಮಿನಿಸ್ಟ್ರಿ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರಿಗೆ ಮಾರ್ಚ್ 8ರಿಂದ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಲೆವೆಲ್ 1 ಪೋಸ್ಟ್ಗಳು 1 ಲಕ್ಷದ ಲೆವೆಲ್ 1 ಪೋಸ್ಟ್ಗಳಿಗೆ ನೀವು 12 ಮಾರ್ಚಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ಲಿಮಿಟ್ಸು ಮುಂತಾದ ಎಲ್ಲ ಡೀಟೇಲ್ಗಳನ್ನು ನಾನು ಅಫಿಷಿಯಲ್ ನೋಟಿಫಿಕೇಷನ್ ನಾಳೆ ಅಧಿಕೃತವಾಗಿ ಬಂದ ಮೇಲೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಎಕ್ಸಾಮಿನೇಷನ್ ಫೀಸ್ ಬಂದು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸರ್ಗೆ 250 ರೂಪಾಯಿ ಹಾಗೂ ಉಳಿದಂಥ ಎಲ್ಲ ಕ್ಯಾಟಗರಿಯವರಿಗೆ 500 ರೂಪಾಯಿ. ಅದರಲ್ಲಿ 400 ರೂಪಾಯಿ ನೀವು ಎಕ್ಸಾಮಿನೇಷನ್ ಬಾದ್ಮೇಲೆ ರೀಫಂಡ್ ಆಗುತ್ತೆ. ಎಕ್ಸಾಮಿನೇಷನ್ನ RRBಯ ಅಫಿಷಿಯಲ್ ಸೈಟ್ಗಳ ಲಿಂಕನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. 23/2/2019 ಇದು ಬಂದಿರತಕ್ಕಂಥದ್ದು. ಎಂಪ್ಲಾಯ್ಮೆಂಟ್ ನ್ಯೂಸ್ನ ಅಧಿಕೃತವಾದಂಥ ಮಾಹಿತಿ ಇದು. ಅಧಿಕೃತವಾದಂಥ ನ್ಯೂಸ್ ಬಂದ ತಕ್ಷಣ ನಾನು ಅದರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ತೇನೆ. ಸೊ ಪರೀಕ್ಷಾ ತಯಾರಿಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ ಅಂದರೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳ ಕುರಿತು ನೀವು ಈಗಲೇ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಿ ಎಕ್ಸಾಮಿನೇಷನ್ ತಯಾರಿಯನ್ನು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ನೇಮಕಾತಿಯಲ್ಲಿ ನೀವು ಕೂಡ ಸೆಲೆಕ್ಟ್ ಆಗಬಹುದು. ಸೊ ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಾನು RRB 2018ರಲ್ಲಿ ಹಲವಾರು ವೀಡಿಯೋಗಳನ್ನ ಮಾಡಿದ್ದೆ ಈ ಎಕ್ಸಾಮಿನೇಷನ್ನ ಕುರಿತು, ಗ್ರೂಪ್ ಡಿ ಮತ್ತು ಗ್ರೂಪ್ ಸಿಗೆ. ಅದೇ ರೀತಿ ಈ ಬರುವಂಥ ನೋಟಿಫಿಕೇಷನ್ಗಳ ಕುರಿತು ಕೂಡ ನಾನು RBI ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ.